ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ರಂಗ ಪಕ್ಷಿಗಳು ಹೇಗೆ ಚಿತ್ರೋದಿ ಹೋಗುತ್ತಿವೆ, ಮುತ್ತು ಬಾಳಿಕೆ ರತ್ನಗಳು ಹೇಗೆ ತಳತಳಿಸುತ್ತಿವೆ. ರಂಗ ಪಕ್ಷಿಗಳು ಹೇಗೆ ಚಿತ್ರೋದಿ ಹೋಗುತ್ತಿವೆ, ಮುತ್ತು ಬಾಳಿಕೆ ರತ್ನಗಳು ಹೇಗೆ ತಳತಳಿಸುತ್ತಿವೆ. ದೇವಲೋಕವ ಧರುಗಿ ಧರೆಗಿಳಿದಂತಿದೆ. ದೇವಲೋಕವ ಧರುಗಿ ಧರೆಗಿಳಿದಂತಿದೆ. ಎನಿತು ಹೇ ಕೃಷ್ಣನ ಸರ್ಪದ ಸಿರಿತನ. ಎನಿತು ಹೇ ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಅದಾವ ಕೈಚಳಕದಿಂದ ಕೆತ್ತಲ್ಪಟ್ಟ ರತ್ನ ಖಚಿತ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಓಹೋ, ಶಿಲಾಫಲಕಿಯರು ಶಿಲಾಭಾಲಕೆಯರ ಭಾವಭಂಗಿಯ ಥೋರಿ ಓರೆ ನೋಟವ ಭೀರಿ ಸುಪ್ತ ಶರೀರವನ್ನು ಬಡಿದಪ್ಪಿಸಬಲ್ಲ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿಯ. ಏನಿ ಸೌಂದರ್ಯ, ಏನಿ ಮಾಧುರ್ಯ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಪಳಪಳನೆ ಹೊಳೆಯುವ ನಯನಗಳು, ಸೊಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇವರನ್ನೊಂದು ಸಾರಿ ನೋಡಿದರೆ ನಾನೂ ಒಮ್ಮೆ ಬಿಗಿದಪ್ಪಲೇ.
ಯರೇ ಈ ಚಿಲುಬ ಯರೇ ಈ ಚಿಲುಬ ಕಲಾದರೆ ಯಾರೇ ಈ ಚಿಲುಬ ಸಖಿಯಾರೇ ಈ ಚಿಲುಬ ಯಾರೇ ಈ ಚಿಲುಬ ಮಾರನನ್ವಯ ಕಂಗೊಳಿಸಿ ಮಾರನನ್ವಯ ಕಂಗೊಳಿಸಿ ಓರೆ ನೋಟ ಬೀರಿಗಿಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಓರೆ ನೋಟ ಬೀರಿಗಿಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಇಂದ್ರನೋ ಚಂದ್ರನೋ ನವಗುಣ ಸಾಧನೋ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಆ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಮಂದಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಸಖಿಯಾರೇ ಚೆಲುವ ಯಾರೇ ಚೆಲುವ ಕರದೊಳುಗದೆಯಂ ಪಿಡಿದೆಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಕರದೊಳುಗದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಉರಿ ಬೀಜೆಯಾದರೆ ಈ ಸರದಾರ ಉರಿ ಬೀಜೆಯಾದರೆ ಈ ಸರದಾರ ಉರಿ ಬೀಜೆಯಾದರೆ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಭ್ರಾಂತು ರೋಜಾದಿರಾಜ ಕುರುಚಕ್ರೇಶ್ವರನ ಹರಮನೆಗಿಂತಲೂ ಈ ಮಾಧವನ ಶಯನಾಗ್ರಹವು ಅತಿಶಯವೇ ಅದ್ಭುತವೇ ಶೋಭಾಯಮಾನವೇ ಸಾತ್ವಿಕಿ ಗುರುರಾಜ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಯೋಗ ನಿದ್ರೆಯಲ್ಲಿರುವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಚರಗೊಳ್ಳುವರು. ಈ ಪೀಠವನ್ನು ಅಲಂಕರಿಸು ಗುರುರಾಜ. ಏನು ನಾನು ಹಸ್ತಿನಾವತಿಯಿಂದ ಧೋರಿಕೆಗೆ ಬಂದರು
ಕೃಷ್ಣನು ಇನ್ನೂ ಎಚ್ಚರಗೊಂಡಿಲ್ಲವೋ? ಇರಲಿ, ಒಂದು ಮಾತಿದೆ ಸಾತ್ವಿಕಿ. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಕುರುರಾಜ, ಇದಕ್ಕೆ ಉತ್ತರ ಕೊಡಲು ನನ್ನಿಂದ ಸಾಧ್ಯವಿಲ್ಲ. ಏಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನಮಗೆ ಸೇರಿದಂತಲ್ಲವೇ? ಇರಲಿ, ಕೃಷ್ಣನು ನಿದ್ರಿಸುತ್ತಿರುವನು. ಎಚ್ಚರಗೊಳ್ಳುವವರೆಗೂ ನಾನಿಲ್ಲಿಯೇ ವಿಶ್ರಮಿಸಿಕೊಳ್ಳುವೆನು. ರಾಜಾದಿರಾಜ ರಾಜ ಮಾರ್ತಾಂಡ ಭೂಮಂಡಲದ ಉಳ್ಳಕೊಂಡ ಕೀರ್ತಿ ಪ್ರಚಂಡ ಕುರುಕುಲ ಚಂದ್ರ ಸಾರ್ವಭೌಮ ಚಕ್ರವರ್ತಿ ಚಲದಂಕ ಮಲ್ಲ ಕೌರವೇಶ್ವರನಾದ ನಾನು ಈ ಗೋಪಾಲಕನ ಪದತಳದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠವು ಶುರೋಬ. ಹೇ ಮಾಧವ, ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ವಾಸುದೇವ ಪರಮಾತ್ಮ, ದೀನರ ಸಲಹುವ ದಾನವ ವೈರಿ, ದೀನರ ಸಲಹುವ ದಾನವ ವೈರಿ, ಧ್ಯಾನವ ಮಾಡೆನು ಕೃಪೆ ತೋರೋ ಹರಿಯೇ, ಧ್ಯಾನವ ಮಾಡೆನು ಕೃಪೆ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ. ವಾಸುದೇವ
ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಪರಮಾತ್ಮ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನ್ನ ನೋಡಲೆಂದು ನಾ ಓಡಿ ಬಂದೆ ನಿನ್ನ ನೋಡಲೆಂದು ನಾ ಓಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾತ್ಯಕಿ ಅರ್ಜುನ, ಎಲ್ಲಿ ನನ್ನ ಪ್ರಾಣಸಕನು ಇನ್ನೆಲ್ಲಿ ನಿನ್ನ ಪ್ರಾಣಸಕರು? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾತ್ಯಕಿ? ಅದನ್ನು ಹೇಳಲು ನನಗೆ ಮನಸ್ಸಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪೌರುತ್ವದಿಂದಿಂದು ದುರ್ಯೋಧನನಿಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮುರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಸಹ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರ ಸಹಿತ ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವರು. ಮುಂದೆ ಮುಂದೆ ನಿನ್ನಿಚ್ಛೆ ಅರ್ಜುನ, ನಾನಿನ್ನು ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ, ಅಸೂಯೆಯೇ ಅಥವಾ ಆಶ್ಚರ್ಯವೇ? ಅಸಮಾಧಾನ ಅಸೂಹೆಗಳು ನಮ್ಮಿಂದ ಬಹುದೂರ ದುರ್ಯೋಧನ. ಆಹಾ, ನೀನು ದ್ವಾರಕೆಗೆ ಹೊರಟೆ ಎಂಬ ಸುದ್ದಿಯನ್ನು ಕೇಳಿದ ಬಳಿಕವಷ್ಟು ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಇಲ್ಲಿಗೆ ನಾನೇ ಮೊದಲು ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಷ್ಟೇ. ಆಹಾ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನಿನ್ನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವೂ ನಿನ್ನಲ್ಲೇ ಸೇರಿರುವುದು. ಶಬರಿಘ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ
ಜಾಗೃತನಾಗಿ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಎನ್ನ ಮೊರೆ ಕೇಳೋ ಪರಮ ಕೃಪಾಳು ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಹಗೆಗಳ ನಗೆಗಿ ರಾಜಿಸದೆ ಜಾಗೃತನಾಗು ಪರಮಾತ್ಮ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗೋ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಯುಗ ಯುಗದ ಪರಿಹಂತ್ಯವು ನೀನೆ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಅಲ್ಲವೇ ಪರಮಾತ್ಮ ಯುಗ ಯುಗದ ಪರಿಹಂತ್ಯವು ನೀನೆ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭೃಗು ಮುನಿದರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ ಭೃಗು ಮುನಿದರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ತೈಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ದಯಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾದ ನೀನಂದು ಇಂದು ಮೌನವೇ ಜನಾರ್ದನ ವಾಸುದೇವ ತ್ವರಿತದಿ ಬಂದು ಕಾದ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಮದಕಂಡ ಭೂಮಂಡಲಾಧೀಶ ಪ್ರಕಾಂಡ ಪ್ರಣಾಮಿತ ಪಾದಾರವಿಂದ
ಅಕ್ಷೌಹಿಣಿ ಸೈನ್ಯದಧ್ಯಕ್ಷ ಗೋವಿಂದ ಮುಕುಂದ ಜಗದಾನಂದ ಉತ್ತಿಷ್ಟಂ ಪ್ರಣಮಾಮ್ಯಹಂ ಉತ್ತಿಷ್ಟಂ ಪ್ರಣಮಾಮ್ಯಹಂ ಉತ್ತಿಷ್ಟಂ ಪ್ರಣಮಾಮ್ಯಹಂ. ಯಾರು? ಧನಂಜಯ. ಪರಮಾತ್ಮ, ಯಾವಾಗ ಬಂದೆ? ನೀವೆಲ್ಲರೂ ಕುಶಲವೇ? ಸಮಾಚಾರವೇನು? ತಮ್ಮ ಆಶೀರ್ವಾದದಿಂದ ಚೇಚೆ, ಈ ಚರಣದಲ್ಲಿ ಏಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಚರಣ ಸಾನ್ನಿಧ್ಯವೇ ಶ್ರೇಷ್ಠ. ಅದುವೇ ನಮಗೆ ಮಹಾಪ್ರಸಾದ. ಹಾಗಲಿ. ವಾಸುದೇವ, ಯಾರು? ಚಂದ್ರಕುಲ ಚಕ್ರೇಶ್ವರ. ಓ ಭಾವ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನಮ್ಮನ್ನು ಎಚ್ಚರಿಸಬಾರದಿತ್ತೆ ಭಾವ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿಲ್ಲಿಸಬೇಕಾಯ್ತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ಕಪಟ ನಿದ್ರಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಿಯ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಬಹಳ ಚೆನ್ನಾಗಿದೆ ಈ ಕಪಟ ನಾಟಕ. ಚೇಚೆ, ಹಾಗೇನಿಲ್ಲ ಬಾವ, ನಾನು ನೀನು ಬಂದಿದ್ದನ್ನು ನೋಡಿಯೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ ಏರ್ಪಡಿಸಿ ಬರ್ಕರವ ಕಾಡ್ಗಿಚ್ಚಿನಂತೆ ಹೊಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಏನು ಯುದ್ಧವೇ? ನಿನಗೇನಾದರೂ ಭ್ರಾಂತಿಯೇ? ಬೇಡ ಬಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಸುಯೋಧನ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವಹಿ ಹಠ ಸಮದ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವಹಿ ಹಠ ಅಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ? ಬಾಬಾ ಅರ್ಜುನ,
ಸದೆಯರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಯೋಧನ ಸದೆಯರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಬಂದು ಬಳಗರಾಗದಿಂದ ಬಂದು ಬಳಗರಾಗದಿಂದ ಮರಣವೋಮ ಮಾಡಬೇಡ ಮರಣವೋಮ ಮಾಡಬೇಡ ಮರಣವೋಮ ಮಾಡಬೇಡ ಸುಯೋಧನ ಮರಣವೋಮ ಮಾಡಬೇಡ ಮರಣವೋಮ ಮಾಡಬೇಡ ಮರಣವೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಯೋಧನ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ದುರ್ಯೋಧನ ಈ ಹಿಂದೆ ನಳ ಹರಿಶ್ಚಂದ್ರ ಯಯಾತಿ ಇನ್ನು ಮುಂತಾದ ಅನೇಕ ಮಹಾರಣ್ಯರು ಈ ಭರತ ಭೂಮಿಯನ್ನು ಹಾಳಿ ಮರಣ ಹೊಂದಿದರು. ಅವರು ಹೋಗುವಾಗ ಈ ರಾಜ್ಯ ಸಂಪತ್ತನ್ನು ತೆಗೆದುಕೊಂಡು ಹೋದರೆ ಆದ್ದರಿಂದ ನನ್ನ ಮಾತನ್ನು ಕೇಳು. ಅಶಾಶ್ವತವಾದ ಈ ನೆಲದಾಸೆಗಾಗಿ ಅಣ್ಣ ತಮ್ಮ ವೀರವರು ಒಡೆದಾಡಿ ಮಡಿಯುವುದು ಬೇಡ. ಹಾಡಿದ ಮಾತಿನಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು ಭಾವ. ಕೃಷ್ಣ, ದುರ್ಯೋಧನ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಅನುಭವ ನನಗೂ ಇರುವುದು. ನಿನ್ನೀ ಗೊಡ್ಡು ಉಪದೇಶವನ್ನು ಬಿಟ್ಟು ನಮಗೆ ಸಹಾಯ ಮಾಡುವೆಯೋ ಇಲ್ಲವೋ ಹೇಳಿಬಿಡು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸೈನ್ಯ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ಅರ್ಜುನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೇಲಾಗಿ ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಹಾ 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 ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಗಮನ ಕೊಟ್ಟು ಇಬ್ಬರೂ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಣಿ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನೊಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಭಾರತ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈತನಿಂದ ನಮಗೆ ಹೋಗಬೇಕಾದದ್ದೇನು?
ಕೃಷ್ಣ, ಈ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಆದರೆ ಗುರುದೇವ ಬಲರಾಮರ ಸಹಿತ ನಿನ್ನ ಒಂದು ಅಕ್ಷೈಡಿ ಸೈನ್ಯವೇ ನನಗೆ ಬೇಕು. ಬಲಾಭಾವ, ನಿನ್ನ ಶೌರ್ಯಕ್ಕೆ ಸಾಹಸಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಡೆ ಭಾವ, ಈಗಲೇ ಸೈನ್ಯಕ್ಕೆ ಆಜ್ಞಾಪಿಸುವೆನು. ಹಲೇ ಹಲೇ ಕಪಟ ನಾಟಕ ಸೂತ್ರಧಾರಿ, ಹಲೇ ಕಣ್ಸನ್ನೆಯಿಂದಲೇ ಭಕ್ತರನ್ನು ಎಚ್ಚರಿಸಬಲ್ಲನೆಂಬುದನ್ನು ನಾನರಿಯುವುದವನು ಅವನೊಂದು ಭಾವಿಸಿದೆಯಾ ಮಾಧವ? ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕುಂಸೊನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಫಲ ಶತ್ರುದಾಹ ಪ್ರಚಂಡ ರಕ್ತ ಕೋರಿಯ ಹರಿಸಿ ಮೃತ್ಯುತಾಂಡವ ಪ್ರಚಂಡ ಫಲಯ ಸಿಂಹನಾಥ ಧರಣಿ ಸಾಹಸ ಚತುರ ಹೇ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣಧೋ ಆಯುಧವ ಧರಿಸದಿರೇ ರಣಧೋಳ್ ಆಯುಧವಂ ಧರಿಸದಿರೇ ಪಾಂಡವರದೆಂದು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ದುರ್ಯೋಧನ, ನೀನು ಬಹುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾನು ನಿನ್ನೊಡನೆ ಬೆರೆಯಲು ಬಂದರೆ ಸಾಧ್ಯವಾದೀತು? ಎಂದಿಗೂ ಸಾಧ್ಯವಿಲ್ಲ ಮುಕುಂದ. ಆದರೂ ಬಾಧಕವಿಲ್ಲ, ಕೇಳು. ಆಯುಧಗಳನ್ನು ಧರಿಸಿ ಯಾರ ಪಕ್ಷದೊಡನೆಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ! ದುರ್ಯೋಧನ, ಹಾಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದುಂಟೆ? ಅದು ಮುಂದೆ ತಾನೇ ತಿಳಿಯುವುದು. ನಡೇ ಭಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಮ್ಮತಿಸಿದನು. ಯಾದವಾಗ್ರಣಿಯು ನನ್ನ ರಥವನ್ನು ನಮಿಸಿದನು. ಇಂದು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಪರಮಾತ್ಮ, ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಮಂದಮತಿಗಳಂತೆ ಮುಂದೆ ರಣದುರಂದರಾಗಿ ಮೆರೆಯುತ್ತಿರುವ ಬಲರಾಮ ಸಹಿತ ಅಕ್ಷೋಣ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧೋಮುಖನು, ನಿರಸ್ತ್ರನು, ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ
ಮಾಧವನಿನ್ನಯ ದಯದೇ ಮಾಧವನಿನ್ನಯ ದಯದೇ ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದೇ. ಪರಮಾತ್ಮ ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದೇ ಮುರಹರಿ ನಿನ್ನಯ ಒಲುಮೆಯ ಫಲವೇ ಮುರಹರಿ ನಿನ್ನಯ ಒಲುಮೆಯ ಫಲವೇ ಮಾಧವನಿನ್ನಯ ದಯವೇ ಕಾತುರ ವೇದಕ್ಕೆ ವಿಜಯ ಕಾತುರ ವೇದಕ್ಕೆ ವಿಜಯ ಕೊರಳು ಗಾಂಧೀವ ಹಿಡಿದಿಗೆಯೋ ಬಿಡದಿ. ಹೌದು ಪರಮಾತ್ಮ. ಕರಗಳು ಗಾಂಧೀವ ಹಿಡಿದಿಗೆಯೋ ಬಿಡದಿ ಎದೆಗೆಡದಿರು ಜೋಕೆ ಕೊಡುದಿರ ನೀನೆನಿಸಿ ಎದೆಗೆಡದಿರು ಜೋಕೆ ಕೊಡುದಿರ ನೀನೆನಿಸಿ ಕಾತುರ ವೇದಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಾಸುದೇವ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ. ಹೌದು ಪರಮಾತ್ಮ. ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯವೇ ಪಾತ ನಿನ್ನಯ ಬಸವ ಹಣವರ ಪಾತ ನಿನ್ನಯ ಹಿತವ ಹಣವರಸವು ನಿನ್ನ ಬಿಡದಲೆ ಪೊರೆವೆ. ಹಣವರಸವು ನಿನ್ನ ಬಿಡದಲೆ ಪೊರೆವೆ ಮನದನೋ ಮಾನವ ವಿಜಯ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯವ ಭಯವೇದಕ್ಕೆ
ಸಾಧಿಸೋ ಕಾರ್ಯವ ಭಯವೇತಕ್ಕೆ ಸಾಧಿಸೋ ಕಾರ್ಯವ ಭಯವೇತಕ್ಕೆ ಕಾತುರ ವೇತಕ್ಕೆ ವಿಜಯ ಕಾತುರ ವೇತಕ್ಕೆ ವಿಜಯ ಈ ಯುದ್ಧದಲ್ಲಿ ನೀನು ನನ್ನ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿಮ್ಮಿ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದೆಂದು ಹೀಗೆ ನನಗೆ ಅನುಮತಿಯನ್ನು ಕೊಡು ದೇವ. ಅರ್ಜುನ, ವಿಜಯ 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 ನಾನರಿಯನೆ ನಿನ್ನ ಶೌರ್ಯ ವಿಜಯ ನಾನರಿಯನೆ ನಿನ್ನ ಶೌರ್ಯ ನಿನ್ನೊಲಿಹ ವಾತ್ಸಲ್ಯದೊಳಿ ಬರಿ ನುಡಿದ ನುಡಿಯ ನಿನ್ನೊಲಿಹ ವಾತ್ಸಲ್ಯದೊಳಿ ಬರಿ ನುಡಿದ ನುಡಿಯ ಹರಿಯನೇ ನಿನ್ನ ವೀರ ಪ್ರಭಾವವನ್ನು ನಾ ಪಾರ್ಥ ಪರಮಾತ್ಮ ಹರಿಯನೇ ನಿನ್ನ ವೀರ ಪ್ರಭಾವವನ್ನು ನಾ ಸಾಧಿಸು ಸಾಮರ್ಥ್ಯದಿ ಸಮರವ ವಿಜಯ ಅರ್ಜುನ, ದೇವರು ದೇವರು ಎಂದು ನಾವು ಕಟ್ಟಿಕೊಂಡು ಒದ್ದಾಡುತ್ತಿರುವೆ ಇಲ್ಲ, ಅಂತಹ ದೈವತ್ವ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಅರ್ಜುನ, ವಾಸುದೇವ, ಅರ್ಜುನ ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಹರಿಯೇ ಧನ್ಯನಾದೆನ ಮಾನ್ಯನಾದೆ ಇಂದು ತಮ್ಮ ತವ ಕರುಣೆಯ ಬಳಲಿ
ನಿನ್ನೆಯ ಒಳ್ಳೆಯ ಮಾತುಗಳನ್ನಾಡಿ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಹೆಚ್ಚೆಂದು ನಡೆಯುವುದೇ ನನ್ನ ಕರ್ತವ್ಯ. ಇದೀಗ ಈ ಶುಭ ಸಮಾಚಾರವನ್ನು ಧರ್ಮರಾಜನಿಗೆ ತಿಳಿಸು, ನಾನಿನ್ನು ಬರುವೆನು. ಆಗಬಹುದು ಪರಮಾತ್ಮ. ಶುಭಮಸ್ತು. ಈಗ ನನ್ನ ದ್ವಾರಕಾ ಯಾತ್ರೆಯು ಸಾರ್ಥಕವಾಯಿತು. ಮಧ್ಯಾಹ್ನ ಬಲವುಳ್ಳ ಬಲರಾಮರ ಸೈನ್ಯ ಈಗ ನನ್ನ ಕೈವಶ. ಇಲ್ಲವೋ ದ್ವಿತೀಯ ಪಾಂಡವ, ಭಾರ್ಗರನು ಬರಲಿರುವ ಭೀಕರ ಸಮರದಲ್ಲಿ ನಿನ್ನ ಒಡಲನ್ನು ಹರಿದು ರಣಹದ್ದುಗಳಿಗೆ ಔತಣಿಸಲು ಹಿಗ್ಗಿ ಹಿಗ್ಗಿ ಕುಣಿಯುತ್ತಿವೆ ಈ ನನ್ನ ಬಾಹುಗಳು. ಅಖಂಡ ಭೂಮಂಡಲ ಹಸ್ತಿನಾವತಿ ರತ್ನ ಸಿಂಹಾಸನವು ಸದಾ ನನ್ನ ಆಶ್ರಯದಲ್ಲಿರಬೇಕು. ರತ್ನ ಖಚಿತ ಮಣಿಮುಕುಟವು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ವಜ್ರ ಖಚಿತ ಈ ನನ್ನ ಗದೆ ಸದಾ ನನ್ನ ಕೈಯಲ್ಲಿ ಝಳಪಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಪಾಂಡವರನ್ನು ಸಿಗಿವೆಂಘಣದೊಳು ಪಾಂಡವದ ದುರದಿ ಕಡಿಮೆ ಭೀಮನ ದುರಗ್ರದಲ್ಲಿ ಮದೊಂದರ ಹೊದಿಕೆ ಬರುವ ಶೌರ್ಯದಿ ಸಿಗಿವೆಂಘಣದೊಳು ಪಾಂಡವದ. ದುರುಳ ಭೀಮನನ್ನು ಹೊದಿಸುತ್ತ ಪಾತ ಗರ್ವವನ್ನು ಮುರಿಯುತ್ತ ದೇವನನ್ನು ಹರಸುತ್ತ ಭೈರಿಸಿರವ ಚೆಂಡಾಡುವೆನ. ದುರುಳ ಭೀಮನನ್ನು ಹೊದಿಸುತ್ತ ಪಾತ ಗರ್ವವನ್ನು ಮುರಿಯುತ್ತ ವಾಸುದೇವನನ್ನು ಹರಸುತ್ತ ವೈರಿಸಿರವ ಚೆಂಡಾಡುವೆನ. ಜಗುನಿ ತಂತ್ರದಲ್ಲಿ ಕೈಲ ಬೆಂಬಲದ ಶಲ್ಯ ದಾಹದಲ್ಲಿ ಬರೆಯುವೆನ. ಶಕುನಿ ತಂತ್ರದಲ್ಲಿ ಕರುಣ ಬೆಂಬಲದಿ ಶಲ್ಯ ದಾಹದಲ್ಲಿ ಬರೆಯುವನ. ದುರದಳು ಒದಿಸುವ ಸಮರ ಕಾಣ ನೀಗರಣದಲ್ಲಿ ಸಿಗಿವೆಂದ್ರಳದೊಳು ಪಾಂಡವನ. ದುರದಿ ಕಡಿವ ನೀಗರಣದಿ ಭೀಮನ ದುರಗ್ರದಲ್ಲಿ ಪದೊಂದರನ್ನು ಹೊದಿಕೆ ಬರುವ ಶೌರ್ಯದಿ ಸಿಗಿವೆಂದ್ರಳದೊಳು ಪಾಂಡವನ. ಸಿಗವೇ ರಾಣಿ ರುಕ್ಮಿಣಿಯೇ, ನೀನೇಕೆ ನಾಚುತ್ತ ಹೋಗುತ್ತಿಹೇ? ಈ ದ್ವಾರಕನಾಥನ ನಿನ್ನ ಪ್ರಿಯ ಕೃಷ್ಣನ ತೋಳಿನ ಬಂದಿಯಲ್ಲಿ ಆಲಂಗಿಸೇ ಪ್ರಿಯೇ, ನಳಿನಾಕ್ಷಿ ನಿನ್ನಯ ಜೇನಿನ ಚಂದುಟಿಯ ತುಂಬಿಸುವೆ ನೀರೇ. ಸುವಿಮಲ ಸುರತಿರ ಸುಗುಣ ಭರಣಿ ಸುಂದರ ಸೊಬಗೆ ಗುಣಮಣಿ ನೀ. ಸುವಿಮಲ ಸುರತಿರ ಸುಗುಣ ಭರಣಿ ಸುಂದರ ಸೊಬಗೆ ಗುಣಮಣಿ ನೀ. ನವರಥಗಳನ್ನು ತೋರಿನಲ್ಲಿವಾ ನವರಥಗಳನ್ನು ತೋರಿನಲ್ಲಿವ ನಾಟ್ಯವನ್ನೇ ಮಾಡೆ. ವಿವಿಧ ಭಂಗಿಗಳ ಭಾವವ ತೋರೆ ವಿವಿಧ ಭಂಗಿಗಳ ಭಾವವ ತೋರೆ ನಲಿದು ಕುಣಿದು ನೀ ಬಾರೆ. ನಲಿದು ಕುಣಿದು ನೀ ಬಾರೆ. ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಶವಾ
ಸಾವಿರ ಸುಗುಣ ಭರಣಿ ಸುಂದರ ಸೊಬಗಿನ ಗುಣಮಣಿ ನೀ. ಸುಬದಾರೆ ಸುರಚಿರನೇ ಸುಂದರಿಯೇ ಶ್ಯಾಮಲ ಶಾರೀರ ಕೌಸ್ತುಭದಾರೆ ಸುರಚಿರನೇ ಸುಂದರಿಯೇ ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು మనమో స్వామిని నిన్నను ప్రేమిಸುವೆನು ನಾನು స్వామిని నిన్నను ప్రేమిಸುವೆನು ನಾನು స్వామిని నిన్నను ప్రేమిಸುವೆను ನಾನು ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು ತಾಮಸವೇದಕ್ಕೆ ನೀವಾರೆ ತಾಮಸವೇದಕ್ಕೆ ನೀವಾರೆ ಸುವಿಮಲ ಸುರಚಿರ ಸುಗುಣಾಭರಣಿ ಸುಂದರ ಸೊಬಗಿನ ಗುಣಮಣಿ ನೀ ನವರಸಗಳನ್ನು ತೋರಿನಲ್ಲಿವಾ ನವರಸಗಳನ್ನು ತೋರಿನಲ್ಲಿವಾ ನಾಟ್ಯವನಿ ಮಾಡೆ ವಿವಿಧ ಭಂಗಿಗಳ ಭಾವವ ತೋರೆ
ವಿವಿಧ ಭಂಗಿಗಳ ಭಾವವ ತೋರೆ ಕುಣಿದು ನಲಿದು ನೀ ಬಾರೆ ಕುಣಿದು ನಲಿದು ನೀ ಬಾರೆ ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಶವಾಗಿ ನೀರೆ ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಶವಾಗಿ ಸುವಿಮಲ ಸುರಸಿರ ಗುಣಾಭರಣಿ ಸುಂದರ ಶೋಭನಿ ಗುಣಮಣಿ ನೀ ರಮಣೀ ಪ್ರೇಯಸಿ ರುಕ್ಮಿಣಿ, ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರೇತನೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವದಲ್ಲಿ ಹಿಂದೆಂದೂ ಕೇಳಿರದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ ಮುಂತಾದ ತೀರಥ ಮಹಾರಥರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಅದೆಷ್ಟು ಜೀವರಾಶಿಗಳು ಬದುಕುಳಿಯುವು. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಹಸೀಮ ಧ್ವಂಸ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸಿ. ಅಧರ್ಮ ಆಕ್ರಮದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು. ಶಾಂತಿಯಿಂದ ವಿಶ್ವ ವಿಕಾಸವಾಗುವುದು, ಸೃಷ್ಟಿಯಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಬೋಧೆಯ ಪರಾಕಾಷ್ಠೆಯನ್ನು ಇಡುವುದು. ಈ ಕುರುಕ್ಷೇತ್ರದಲ್ಲಿ ವೀರರ ರಕ್ತರಸದಿಂದ ಪೃಥ್ವಿಯ ರಸವನ್ನು ತೊಳೆಯುವೆನು. ಈ ಕುರುಕ್ಷೇತ್ರ ಒಂದೊಂದು ಧೂಳಿಯ ಕಣದಲ್ಲೂ ರಕ್ತರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ ರತ್ನಗಳನ್ನು ಈ ಜಗತ್ತಿಗೆ ಕೊಡುವುದು. ರುಕ್ಮಿಣಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿತ. ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲಿಯ? ಅದನ್ನೆಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಭ್ರಮೆಯಾನಂದವೇ ಲೋಕ, ಭ್ರಮೆಯಾನಂದವೇ ಲೋಕ, ಮದಿಸಿದ ಜನರ ಹೊಳೆಯುವೆ ಭೂಗತ. ಮದಿಸಿದ ಜನರ ತುಳಿಯುವೆ ಭೂಗತ. ಈ ಭಯವೇಗೆ ಪ್ರಿಯ ಸತಿ ಕಾಂತೆ, ಈ ಭಯವೇಗೆ ಪ್ರಿಯ ಸತಿ ಕಾಂತೆ. ಕಲುಷಿತ ಸುಡುವೆ ಮರುಗುವೆ ಏಕೆ? ಕಲುಷಿತ ಸುಡುವೆ ಮರುಗುವೆ ಏಕೆ? ಭ್ರಮೆಯಾನಂದವೇ ಲೋಕ. ಹಾಸೆಯು ಕವಿಯೇ ದೂಷಿತ ಕೌರವ, ಹಾಸೆಯು ಕವಿಯೇ ದೂಷಿತ ಕೌರವ. ಮೋಸದಿ ಸಮರ ರಕ್ತವ ಹರಿತೆ, ದೇಶದಿ ಸಮರ ರಕ್ತವ ಹರಿತೆ.
ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರ ಆ ಆ ಆ ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರ ಪಾಂಡವ ವಿಜಯ ಕುರುಪತಿ ಪತನ ಪಾಂಡವ ವಿಜಯ ಕುರುಪತಿ ಪತನ ಅಂದಿಗೆ ಧರ್ಮದ ಉದಯಾನಂದ ಅಂದಿಗೆ ಧರ್ಮದ ಉದಯಾನಂದ ಭ್ರಮೆಯಾನಂದವೇ ಹಲೋಕ ಭ್ರಮೆಯಾನಂದವೇ ಇಹಲೋಕ ಇಹಲೋಕ. ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆಯೂ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ವೀರರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವೂ ಕಾಣಿಸಿಕೊಂಡಿದೆ. ಅದನ್ನು ರಕ್ತಶಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂಧ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಈ ಘೋರ ಹತ್ಯೆಕಾಂಡ ನಿಲ್ಲ. ನಿನ್ನ ಮಾತಿನಂತೆ ಮತ್ತೊಮ್ಮೆ ಪ್ರಯತ್ನಿಸಿ ನೋಡುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ವಿಫಲವಾಗುವುದು. ರುಕ್ಮಿಣಿ, ಸಫಲಗೊಳ್ಳುವುದು. ಒಮ್ಮೆ ಪ್ರಯತ್ನಿಸಿ ನೋಡಿಸುವ. ಆಗಲಿ, ನಿಶ್ಚಿಂತಲೇ ಪ್ರಯತ್ನಿಸುವೆನು. ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂಗಲ ಗಿರಿಧರ ಹರಸಿ ದಯಾಮಯಿ ಮಂಗಲ ಗಿರಿಧರ ಹರಸಿ ದಯಾಮಯಿ ಸಿಂಧ ತಿಲಕಸಿ ದರಿದ್ರೆ ಆನಂದಕ್ಕೆ ಸುಂದ ಮುಗಿಯೇ ಸಿಂಧ ತಿಲಕಸಿ ಕಮಲ ಮುಗಿಯೇ ಸುಂದರಿಯೇ ಆನಂದದ ಶ್ರೀ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ
ಪರಿಮಳವ ಧರಿಸಿ ಮಂದಹಾಸರಿಂದೆನ್ನ ಬರಿಸಿ ಗಂಧ ಪರಿಮಳವ